ಹಾಯ್ ಫ್ರೆಂಡ್ಸ್, ಸವಿತಾ ಸವಿರುಚಿ ಕಿಚನ್ಗೆ ಸ್ವಾಗತ. ಇವತ್ತು ಒಂದು ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗುವ ಸಾಮಾನುಗಳು ನೋಡ್ಕೊಳ್ಳೋಣ. ಮೆಣಸಿನ್ಕಾಯಿ ಒಂದು 20 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಣಗಿದ ಮೆಣಸಿನ್ಕಾಯಿ, 1 ಕಪ್ಪು ಉದ್ದಿನಬೇಳೆ, ಅರ್ಧ ಕಪ್ಪು ಬಿಳಿ ಎಳ್ಳು, 1 ಕಪ್ಪು ಕರಿಬೇವಿನ ಸೊಪ್ಪು, 1 ಕಪ್ಪು ಒಣಗಿದ ಕೊಬ್ಬರಿ, 1 ಕಪ್ ಕಡಲೆಬೀಜ, 1 ಕಪ್ ಕಡಲೆಬೇಳೆ, ಅರ್ಧ ಕಪ್ಪು ಬೆಲ್ಲ, ಒಂದು ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ಬೇಕಾಗಿರುವ ಉಪ್ಪು, ಸ್ವಲ್ಪ ಹಿಂಗು. ಮೊದಲಿಗೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು ಕಡಲೆಬೇಳೆನ. ಇವಾಗ ಇದು ಆಗಿದೆ, ಇದು ತೆಗಿತಾ ಇದ್ದೀನಿ ಬೇರೆ ಪಾತ್ರೆಗೆ. ಇವಾಗ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ನಾನು ಇದರಲ್ಲೇ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ಎಳ್ಳು ಜಾಸ್ತಿ ಉರಿಬೇಕಾದ ಅವಶ್ಯಕತೆ ಇಲ್ಲ, ಬೇಗ ಸಿಡ್ದು ಬಿಡುತ್ತೆ. ಹಾಗಾಗಿ ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆದರೆ ಸಾಕು. ಉದ್ದಿನಬೇಳೆ ಆಗಿದೆ, ಬ್ರೌನ್ ಕಲರ್ ಆಗಿದೆ ನೋಡಿ ಉದ್ದಿನಬೇಳೆ. ಇದಾಗಿದೆ. ಇವಾಗ ಇದನ್ನು ಚೇಂಜ್ ಮಾಡ್ತಾ ಇದ್ದೀನಿ ಬೇರೆ ಪಾತ್ರೆಗೆ. ಈಗ ಕಡಲೆಬೀಜ ಹಾಕ್ತಾ ಇದ್ದೀನಿ. ಇದು ಕಡಲೆಬೀಜ ಆಗ್ತಾ ಇದೆ. ಇನ್ನೊಂಚೂರು ಆಗಲಿ, ಇನ್ನೊಂಚೂರು ಕೆಂಪಾಗಲಿ. ಈಗ ಇದು ಆಗಿದೆ. ಇದನ್ನು ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ, ಹಾಗೆ ಹಾಕ್ಕೋಬೋದು. ಈಗ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಸಿಯೋದು ಬೇಡ, ನೋಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಒಂದು 2 ನಿಮಿಷ ಫ್ರೈ ಮಾಡಿದರೆ ಸಾಕು. ಕೊಬ್ಬರಿ ಫ್ರೈ ಆಗಿದೆ. ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದರಲ್ಲಿ ಒಂದು 10 ಗುಂಟೂರು ಮೆಣಸಿನ್ಕಾಯಿ ಇದೆ, ಒಂದು 10 ಬೇಡಿಗೆ ಮೆಣಸಿನ್ಕಾಯಿ ಇದೆ. ಕಲ್ಲರ್ಗೆ, ಖಾರಕ್ಕೆ ಚೆನ್ನಾಗಿರುತ್ತೆ ಅಂತ. ಇವಾಗ ಆಗಿದೆ ಇದು ಮೆಣಸಿನ್ಕಾಯಿ. ಚೇಂಜ್ ಮಾಡ್ತಾ ಇದ್ದೀನಿ. ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಾಗಿದೆ, ಇದನ್ನು ತಗೊಳ್ತಾ ಇದ್ದೀನಿ. ಈಗ ಇದಕ್ಕೇ ಸ್ವಲ್ಪ ಹುಣಸೆ ಹಣ್ಣು ಇದು ಮಾಡ್ಕೊಳ್ಳೋಣ. ಸ್ವಲ್ಪ ಇದಾದರೆ ಸಾಕು. ಅದನ್ನು ಇದಾಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇವೆಲ್ಲ ಹಾಗೆ ಹಾಕ್ತಾ ಇದ್ದೀನಿ ನಾನು. ಮತ್ತು ರುಚಿಗೆ ಬೇಕಾಗಿದ್ದಷ್ಟು ಉಪ್ಪು ಮತ್ತು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಇದನ್ನೆಲ್ಲ ಸ್ವಲ್ಪ ತಣ್ಣಗಾಗಿ ಬಿಡೋಣ. ಇವಾಗ ತಣ್ಣಗಾದ್ಮೇಲೆ ಒಂದು 10 ನಿಮಿಷ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ, ತಣ್ಣಗಾಗಿದೆ. ಫಸ್ಟಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇವಾಗ ಇದು ಮೆಣಸಿಗೆ ಸ್ವಲ್ಪ ಸಣ್ಣಕ್ಕೆ ಪುಡಿ ಮಾಡಿದ್ದೀನಿ. ಇವಾಗ ಇದನ್ನು ಮಿಕ್ಕಿದ್ದು ಮಿಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಆಗಿದೆ ಇದು. ಒಂದೇ ಸರಿ ರುಬ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಆನ್ ಆಫ್ ಮಾಡ್ಕೊಂಡು ರುಬ್ಬಿ, ಇಲ್ಲಾಂದರೆ ಎಣ್ಣೆ ಬಿಟ್ಕೊಳ್ಳುತ್ತೆ. ಕಡಲೆ ಬೀಜ ಹಾಕಿರ್ತೀವಲ್ಲ. ಈಗ ಇದಾಗಿದೆ, ರೆಡಿ ಆಗಿದೆ ಚಟ್ನಿ ಪೌಡರು. ಇದನ್ನು ಈಗಲೇ ಡಬ್ಬಕ್ಕೆ ಹಾಕೋದು ಬೇಡ,
ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ಇದನ್ನು ಸ್ವಲ್ಪ ಆರಿದ ಮೇಲೆ ಒಂದು ಡಬ್ಬಕ್ಕೆ ಹಾಕಿ ಒಂದು ತಿಂಗಳು ಹೊರಗಡೆ ಇಡ್ಬೋದು. ಅದ್ರ ಮೇಲೆ ಇಡ್ಲಿಕ್ಕಿದ್ರೆ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ. ಈ ಚಟ್ನಿ ಪುಡಿಯನ್ನು ಇಡ್ಲಿ, ದೋಸೆ, ಚಪಾತಿ ಯಾವ್ದ್ರ ಜೊತೆಗೆ ಬೇಕಾದರೂ ತಿನ್ಬೋದು.